ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ಆಯುಷಿ ಅಂತ LLB ಓದ್ತಾ ಇದ್ಲು ಜೈಪುರದಲ್ಲಿ. ಈಗ ಪೊಲೀಸರ ಅತಿಥಿ. ವಿಚಿತ್ರ ಕೇಸಿದು. ನಾನು ಯಾವಾಗಲೂ ಹೇಳ್ತೇನೆ, ಇದು ಕಲಿಯುಗದ ಅಂತ್ಯಕ್ಕೆ ಬಂದುಬಿಟ್ಟಿದ್ದೀವಿ ನಾವು ಹೆಚ್ಚು ಕಮ್ಮಿ. ಯಾಕಂದರೆ ನಡೀತಾ ಇರೋ ಘಟನೆಗಳಿದೆಯಲ್ಲ, ಮಗನೇ ಎಣ್ಣೆ ಹೊಡೆಯೋಕ್ಕೆ ಕಾಸು ಕೊಟ್ಟಿಲ್ಲ ಅಂತ ತಾಯಿನ ಕೊಂದ, ಯಾರ್ದೋ ಜೊತೆಯಲ್ಲಿ ಅಪ್ಪ ಅಮ್ಮ ಇರೋಕ್ಕೆ ಬಿಡಲಿಲ್ಲ ಅಂತ ಹೇಳಿ ಅಪ್ಪ ಅಮ್ಮ ನನ್ನ ಮಗಳೇ ಕೊಂದಲು, ಮದುವೆ ಆಗಿರೋ ಹುಡುಗನನ್ನು ಕರ್ಕೊಂಡು ಹೋಗೋದೆಲ್ಲೋ ಗುಡ್ಡದಿಂದ ತಳ್ಳಿ ಸಾಯಿಸಿದ್ಲು. ಅಂದರೆ ಈ ರಿಲೇಷನ್ಶಿಪ್ಪಿನ ಅನ್ನೋದಿದೆಯಲ್ಲ, ಅದು ಸತ್ತು ನಾರು ಹೋಗ್ತಾ ಇದೆ ಇವತ್ತಿನ ದಿನದಲ್ಲಿ. ನಾನು ಹೇಳ್ತಾ ಇರೋದು ಗಂಡ ಹೆಂಡತಿ, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಅವೆಲ್ಲ ಆ ಕಡೆ ಇಡೋಣ. ಆದರೆ ತಾಯಿ ಮಕ್ಕಳು ಅನ್ನುವಂತಹ ಸಂಬಂಧದಲ್ಲೂ ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾರೆ ಅಂತಂದರೆ ಏನು ಹೇಳಬೇಕು ಇದಕ್ಕೆ? ಈ ಆಯುಷಿಯನ್ನು ಹೆಣ್ಣುಮಗಳು LLB ಓದ್ತಾ ಇದ್ಲು ಅನ್ನಲ್ಲ, ಅವಳಿಗೆ ತಾನೊಂದು ಸರ್ಕಾರಿ ಕೆಲಸ ಗಿಟ್ಟಿಸ್ಕೊಳ್ಬೇಕು ಅಂತ ಒಂದು ಆಸೆ. ಸೊ ಈ ಗ್ಯಾಪಲ್ಲಿ ಏನಾಗಿದೆ, ಕೆಲವು ವರ್ಷಗಳ ಹಿಂದೆ ಅವರಪ್ಪನ ಹೆಸರು ಬಂದು ಕೋರ್ಟ್ ಮಾಸ್ಟರ್ ಆಗಿದ್ದರು, ವಿಜಯ್ ಶರ್ಮಾ ಅಂತ. ವಿಜಯ್ ಶರ್ಮಾ ಅವ್ರಿಗೆ ಬೇರೆ ಬೇರೆ ಕಾರಣಗಳಿಂದ ಅವರನ್ನು ಸಾವನ್ನಪ್ತಾರೆ. ಆವಾಗ ಗೊತ್ತಲ್ಲ, ಈಗ ಸರ್ಕಾರಿ ಕೆಲಸದಲ್ಲಿದ್ದು ಗಂಡನ ಸಾವಾದರೆ ಅದಕ್ಕೆ ನೆಕ್ಸ್ಟ್ ಅವ್ರ ಹೆಂಡತಿಗೋ ಫ್ಯಾಮಿಲಿಯವ್ರಿಗೂ ಯಾರಿಗೋ ಕೆಲಸ ಸಿಗುತ್ತೆ. ಹಾಗೆ ಅವರ ವೈಫ್, ವಿಜಯ್ ಶರ್ಮಾ ಅವರ ವೈಫು ನೀರಜ್ ಶರ್ಮಾ ಇದ್ದಾರಲ್ಲ, ಅವ್ರಿಗೆ ಒಂದು ಗುಮಾಸ್ತ ಹುದ್ದೆ, ಸರ್ಕಾರಿ ಕೆಲಸ ಗುಮಾಸ್ತ ಹುದ್ದೆ ಸಿಗುತ್ತೆ. ಆ ಕೆಲಸ ಅಂದರೆ ಅಮ್ಮನಿಗೆ ಸಿಕ್ಕ ಕೆಲಸ ತನಗೆ ಸಿಗುತ್ತೆ ಅಥವಾ ತನಗೆ ಸಿಗಬೇಕು ಅಂತ ಮಗಳು ಅಂದ್ಕೊಂಡಿದ್ಲಂತೆ. ಅದಾಗಿರಲಿಲ್ಲ. ಅದಾಗಿ ಸ್ವಲ್ಪ ದಿನಕ್ಕೆ ಏನಾಗಿದೆ, ನೀರಜ್ ಶರ್ಮಾ ರಸ್ತೆಯಲ್ಲಿ ಹೋಗುವಾಗ ಕಾರೊಂದು ಡಿಕ್ಕಿ ಹೊಡೆದು ಅವರಿಗೆ ಅಪಘಾತದಲ್ಲಿ ಮೇಜರ್ ಇಂಜುರೀಸ್ ಆಗಿದೆ. ಇದರ ಆಳ ಅಗಲ ಎಲ್ಲ ಹುಡ್ಕೊಂಡು ಹೋದರೆ ಕೊನೆಗೆ ಆಗಿದ್ದೇನು ಅಂತಂದರೆ, ಸ್ವಂತ ಮಗಳೇ ತಾಯಿಯನ್ನು ಮರ್ಡರ್ ಮಾಡಿಸೋಕೆ ಪ್ರಯತ್ನ ಪಟ್ಟಿದ್ದಾಳೆ. ಸ್ವಂತ ಮಗಳೇ, ಬೇರೆನಲ್ಲ, ಅದೇ ಆಯುಷಿಯ ತಾಯಿಯೇ. ಇವಳು ಅವನ ರಿಲೇಟಿವ್ ಒಬ್ಬನ್ನ, ಬಲರಾಮ್ ಅಂತ ಅನ್ಸುತ್ತೆ, ಅವ್ನು ಯಾರನ್ನೋ ಹುಡುಕಿ ಅವನಿಗೆ 7 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು, ನಮ್ಮಮ್ಮ ಸತ್ತರೆ ಆ ಕೆಲಸ ನನಗೆ ಸಿಗುತ್ತೆ, ಗೌರ್ಮೆಂಟ್ ಕೆಲಸ ನನಗೆ ಸಿಕ್ಕಿದ್ರೆ ನಿನಗೇನು ಬೇಕು ನಾನು ಕೊಡ್ತೀನಿ ಅನ್ನುವ ಥರದಲ್ಲಿ ಹೇಳಿ ಕಾರನ್ನು ಅವನು ಓಡಿಸ್ಕೊಂಡು ಹೋಗಿ ಅವ್ರ ಮೇಲೆ ಹತ್ತಿಸಿ ಅವ್ರನ್ನ ಕೊಲೆ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಈ ಗ್ಯಾಪ್ನಲ್ಲಿ ಇವಾಗ ನೀರಜ್ ಶರ್ಮಾ ಅವರ ಸಹೋದರ ಮತ್ತೊಂದು ಕಂಪ್ಲೇಂಟ್ ಏನು ಮಾಡಿದ್ದಾರೆ ಅಂತಂದರೆ, ನನ್ನ ಭಾವ ಅಂದರೆ ನೀರಜ್ ಶರ್ಮಾ ಅವರ ಹಸ್ಬೆಂಡ್ ಏನಿದ್ದಾರೆ ವಿಜಯ್ ಶರ್ಮಾ, ಅವರನ್ನೂ ಸಹಿತ ಇವಳೇ ಆಯುಷಿನೇ ಕೊಂದಿರೋದು, ಅವಳೇ ಮರ್ಡರ್ ಮಾಡಿಸಿದ್ದಾಳೆ ಅಂತ ಇದೆ. ಯಾಕೆ ಅಂತಂದರೆ, ಅವರಿಗೆ ಹುಷಾರಿಲ್ಲದೆ ಇದ್ದಾಗ ಅವ್ರನ್ನ ಹಾಸ್ಪಿಟ್ಲ್ ಸೇರಿಸಬೇಕಾದ ಪರಿಸ್ಥಿತಿ ಬಂದಾಗ ಅವರನ್ನು ಮನೆಯವರಿಗೆ ಗೊತ್ತಿಲ್ಲದ ಹಾಗೆ ಬೇರೆ ಹಾಸ್ಪಿಟ್ಲಲ್ಲಿ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಅಜ್ಞಾತ ಸ್ಥಳದಲ್ಲಿಟ್ಟು, ತದನಂತರ ಅವರು ಸತ್ತಿದ್ದಾರೆ ಅಂತೇಳಿ ಮನೆಗೆ ಕರ್ಕೊಂಬಂದಾಗ ಅವರಿಗೆ ಬಹಳಷ್ಟು ಅಂಗಗಳು ವೈಫಲ್ಯ ಆಗಿತ್ತು ಅನ್ನೋದನ್ನು ಅವ್ರ ಮಾವ ಈಗ ಹೇಳ್ತಾ ಇದ್ದಾರೆ. ಇಲ್ಲಿ ಮೇಜರ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು, ಕೇವಲ ಒಂದು ಕೆಲಸ, ಸರ್ಕಾರಿ ಕೆಲಸ ಗಿಟ್ಟಿಸಿಕೊಳ್ಳುವ ಸಲುವಾಗಿ ಆಕೆ ತಂದೆ ಮತ್ತು ತಾಯಿಯನ್ನು ಕೊಲ್ಲುವ ಹಂತಕ್ಕೆ ಹೋಗ್ಬಿಟ್ಲಾ, ಅಥವಾ ಅವಳಿಗೇನಾದರೂ ಒಂದು ಸ್ವಲ್ಪ ಸೈಕಾಲಜಿಕಲ್ ಇಶ್ಯೂಸ್ ಇದೆಯಾ, ಅಥವಾ ಜೈಪುರ ಇವತ್ತಿನ ಜನ್ರೇಷನ್ನಲ್ಲಿ ಅಥವಾ ಜೈಪುರದಂತಹ ಡೆವಲಪ್ಡ್ ಸಿಟಿಯಲ್ಲಿ ಬೆಳೆದವರಾಗಿ ಹೇಗೆ ಒಂದು ಸರ್ಕಾರಿ ನೌಕರಿಗೋಸ್ಕರ ತನ್ನ ಹೆತ್ತವರನ್ನೇ ಕೊಲ್ಲಬೇಕು ಅನ್ನೋ ಮನಸ್ಥಿತಿ ನಿರ್ಮಾಣ ಆಯಿತು? ಯಾಕೆ ಇವತ್ತಿನ ಯೂತ್ಸ್ ಹಿಂಗಾಗ್ತಿದ್ದಾರೆ? ಅದರಲ್ಲೂ ಒಂದು ಕಾನೂನು ವಿದ್ಯಾರ್ಥಿನಿಯಾಗಿ, ಕಾನೂನು ಓದ್ತಾ ಇರುವಂತಹ ವಿದ್ಯಾರ್ಥಿನಿಯಾಗಿ ಈ ಥರದ ಮೈಂಡ್ಸೆಟ್ ಹೆಂಗೆ ಬರೋಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಕಾಡಲಿಕ್ಕೆ ಶುರುವಾಗುತ್ತೆ. ಈ ಘಟನೆ ಈಗ ಆಲ್ಮೋಸ್ಟ್ ಆಲ್ ಇಂಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಸಂಬಂಧಪಟ್ಟಂಗೆ ರೀಲ್ಗಳು, ಪೋಸ್ಟ್ಗಳು, ನ್ಯೂಸ್ಗಳು ಎಲ್ಲ ಕಡೆ ಓಡಾಡ್ತಾ ಇದೆ. ನಾವು ಇತ್ತೀಚಿನ ಕೆಲವು ತಿಂಗಳುಗಳಿಂದ ನೋಡ್ತಾ ಇರುವಂತಹ ಕೇಸ್ಗಳು ನೋಡಿ ಎಲ್ಲವೂ ಹೀಗೆ ಕಾಣಿಸ್ತಾ ಇದೆ. ಅಂದರೆ ಯಾವುದು ಅಸಾಧ್ಯ ಅನ್ನುವಂತಹ ಘಟನೆಗಳಿದಾವೋ ಅಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಸಂಬಂಧಗಳು ಸತ್ತು ಹೋಗ್ತಾ ಇದೆ, ಬಾಂಧವ್ಯಗಳು ಬಿದ್ದು ಹೋಗಿವೆ. ಜಗತ್ತಲ್ಲಿ, ಅದರಲ್ಲೂ ಭಾರತದಂತಹ ರಾಷ್ಟ್ರದಲ್ಲಿ ಭಾವನೆಗಳಿಗೆ ಬಹಳಷ್ಟು ಬೆಲೆ ಇದೆ. ಆ ಥರ ಭಾವನಾಜೀವಿಗಳಿರುವಂತಹ ಈ ರಾಷ್ಟ್ರದಲ್ಲಿ ಇವತ್ತು ಜನ, ಅದರಲ್ಲೂ ಯೂತ್ಸ್, ಅದರಲ್ಲೂ ಹೆಣ್ಣು ಮಕ್ಕಳು ಎಲ್ಲ ಬಾಂಧವ್ಯಗಳನ್ನು ಬದಿಗೊತ್ತಿ ಸಣ್ಣ ಪುಟ್ಟ ಕಾರಣಗಳಿಗೆ, ಪ್ರೀತಿಯ ಕಾರಣನೋ, ಕಾಮದಾಹನೋ, ಧನದಾಹನೋ, ಆಸ್ತಿದಾಹನೋ, ಇದೆಲ್ಲವನ್ನು ಆಯುಷಿಗಿತ್ತು ಅಂತ ಸ್ವಲ್ಪ ಆಸ್ತಿ ಮಾಡಿಟ್ಟೋಗಿದ್ರಂತ ಅಪ್ಪ, ಅದೆಲ್ಲ ಅಮ್ಮನ ಹೆಸರಿಗೆ ಹೋಗಿಬಿಟ್ರೆ ಅಲ್ಲಿಗೆ ನಾನು ಇವಾಗ ಎಂಜಾಯ್ ಮಾಡೋಕ್ಕಾಗಲ್ಲ, ಅದನ್ನು ಈಗಲೇ ತನ್ನ ಹೆಸರಿಗೆ ಮಾಡ್ಕೋಬೇಕು ಅನ್ನುವ ಹಠ ಬೇರೆ ಇತ್ತಂತೆ ಅವಳಿಗೆ. ಹೇಗೆ ಈ ಮನಸ್ಥಿತಿ ಬರುತ್ತೆ? ಈ ಮನಸ್ಥಿತಿಯಲ್ಲಿರುವ ಇಂತಹ ಹೆಣ್ಣುಮಕ್ಕಳಿಂದಾಗಿ ಇವತ್ತು ಯಾರನ್ನೂ ನಂಬದಂತಹ ಪರಿಸ್ಥಿತಿಗೆ ಬಂದಂತಾಗಿದೆ. ಅದು ಇವತ್ತು ಅದನ್ನು ಬೇರೆ ಬೇರೆ ಥರದಲ್ಲಿ ಜನರಿಗೆ ಕನ್ವೆ ಮಾಡುವ ರೀತಿಯಲ್ಲಿ ರೀಲ್ಸ್ಗಳಾಗ್ತಿರಬಹುದು. ಆದರೆ ಅದರ ಸೀರಿಯಸ್ನೆಸ್ ಇದೆಯಲ್ಲ, ಅದರ ಒಳಗೆ ಹೋದರೆ ಗೊತ್ತಾಗುತ್ತೆ.
ದಿಸ್ ಈಸ್ ವೆರಿ ಸ್ಕೇರಿ, ವೆರಿ ಸ್ಕೇರಿ. ಮಗಳು ತಾಯಿಯನ್ನು ಕೊಲ್ಲುವ ಒಂದು ಸಣ್ಣ ಥಾಟ್ ಬರಲಿಕ್ಕೂ ಯಾರಿಗೂ ಸಾಧ್ಯ ಇಲ್ಲ. ಆ ಥರದ್ದೊಂದು ಯೋಚನೆ ಕಳೆದ 20-25 ವರ್ಷಗಳ ಹಿಂದೆ ಆ ಥರದ್ದೊಂದು ಸ್ಟೋರಿನ ಸತ್ಯವೇ ಆಗಿದ್ದರೂ ಸಹಿತ ಯಾರೂ ನಂಬಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಇವತ್ತದು ನಿಜ ಆಗ್ತಾಯಿದೆ. LLB ಮಾಡಿ ಲಾಯರ್ ಆಗಿ ಬದುಕು ಕಟ್ಟಿಕೊಳ್ಬೇಕಾಗಿದ್ದ ಹೆಣ್ಣುಮಗಳು ಇವತ್ತು ಯಾವ ಕಾನೂನನ್ನು ಓದೋಕ್ಕೆ ಹೋಗಿದ್ಲೋ ಅದೇ ಕಾನೂನಿನ ಅಡಿಯಲ್ಲಿ ಜೈಲು ಸೇರಿದಾಳೆ. ಅದಕ್ಕೆ ಹೇಳಿದ್ದು ದಿಸ್ ಇಸ್ ಸ್ಕೇರಿ. ಈ ಥರದ ಘಟನೆಗಳನ್ನ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಕ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ.